ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ತಲೆನೋವು ಕಡಿಮೆ ಮಾಡುವಂತಹ ಹಣ್ಣು ಯಾವುದು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ನೇರಳೆ ಹಣ್ಣು, ಆಪ್ಷನ್ ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ತಲೆನೋವು ಕಡಿಮೆ ಮಾಡುವ ಹಣ್ಣು ಬಾಳೆಹಣ್ಣು. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ? ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಖಡ್ಗಮೃಗ, ಆಪ್ಷನ್ ಡಿ ಕೋಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಖಡ್ಗಮೃಗ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ. ಮೂರನೆಯ ಪ್ರಶ್ನೆ, ಮೊಟ್ಟ ಮೊದಲಿಗೆ ಆಂಡ್ರಾಯ್ಡ್ ಮೊಬೈಲ್ ಯಾವ ಕಂಪನಿ ತಯಾರಿ ಮಾಡಿತು? ಆಪ್ಷನ್ ಎ ಮೋಟರೋಲಾ, ಆಪ್ಷನ್ ಬಿ ನೋಕಿಯಾ, ಆಪ್ಷನ್ ಸಿ ಸ್ಯಾಮ್ಸಂಗ್, ಆಪ್ಷನ್ ಡಿ HTC. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಟ್ಟ ಮೊದಲಿಗೆ ಆಂಡ್ರಾಯ್ಡ್ ಮೊಬೈಲ್ HTC ಕಂಪನಿ ತಯಾರು ಮಾಡಿತು. ನಾಲ್ಕನೆಯ ಪ್ರಶ್ನೆ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಭಾರತ ರತ್ನ, ಆಪ್ಷನ್ ಬಿ ಪದ್ಮಭೂಷಣ, ಆಪ್ಷನ್ ಸಿ ಪದ್ಮಶ್ರೀ, ಆಪ್ಷನ್ ಡಿ ಪರಮವೀರ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಭಾರತ ರತ್ನ ಪ್ರಶಸ್ತಿಯನ್ನು ಕರೆಯುತ್ತಾರೆ. ಐದನೆಯ ಪ್ರಶ್ನೆ, ಯಾವ ತರಕಾರಿ ಹೆಚ್ಚು ಕಬ್ಬಿನಾಂಶವನ್ನು ಹೊಂದಿರುತ್ತದೆ? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಹೂಕೋಸು, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪಾಲಕ್ ಸೊಪ್ಪು ಹೆಚ್ಚು ಕಬ್ಬಿನಾಂಶವನ್ನು ಹೊಂದಿದೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯಕಾಂತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಕರ್ನಾಟಕ ರಾಜ್ಯದಲ್ಲಿ ಸೂರ್ಯಕಾಂತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ದೇಶ ಅಮೇರಿಕ. ಎಂಟನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ತುಂಬ ಉಪಯೋಗವಿದೆ? ಆಪ್ಷನ್ ಎ ಕರುಳು, ಆಪ್ಷನ್ ಬಿ ಕೂದಲು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಕಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಕರಿಬೇವು ತಿನ್ನುವುದರಿಂದ ಕೂದಲು ಮತ್ತು ಕಣ್ಣುಗಳಿಗೆ ತುಂಬ ಉಪಯೋಗವಿದೆ. ಒಂಬತ್ತನೇ ಪ್ರಶ್ನೆ, ಯಾವ ಕಾಯಿಲೆ ಇರುವವರು ಬಾಳೆಹಣ್ಣು ತಿನ್ನಬಾರದು? ಆಪ್ಷನ್ ಎ ಮೈಗ್ರೇನ್, ಆಪ್ಷನ್ ಬಿ ಹೊಟ್ಟೆ ಹುಣ್ಣು, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ತಮಾ ಕಾಯಿಲೆ ಇರುವವರು ಬಾಳೆಹಣ್ಣು ತಿನ್ನಬಾರದು. ಹತ್ತನೆಯ ಪ್ರಶ್ನೆ, ಚಿಯಾ ಬೀಜಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ? ಆಪ್ಷನ್ ಎ ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ ಬಿ BP ಕಂಟ್ರೋಲ್, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ತೂಕ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಚಿಯಾ ಬೀಜಗಳನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ತೂಕ ನಿಯಂತ್ರಣಗೊಳ್ಳುತ್ತದೆ. 11ನೇ ಪ್ರಶ್ನೆ, ಗೋದಾವರಿ ನದಿಯ ಉಗಮ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಗೋದಾವರಿ ನದಿಯ ಉಗಮ ಸ್ಥಾನ
ಮಹಾರಾಷ್ಟ್ರ ರಾಜ್ಯದಲ್ಲಿದೆ. 12ನೇ ಪ್ರಶ್ನೆ, ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ಮೂಳೆ ಸಮಸ್ಯೆಗಳು ಬೇಗನೆ ಗುಣವಾಗುತ್ತದೆ? ಆಪ್ಷನ್ ಎ ಕಬ್ಬಿನ ರಸ, ಆಪ್ಷನ್ ಬಿ ಐಸ್ ಕ್ರೀಮ್, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ನಿಯಮಿತವಾಗಿ ಸೇವಿಸಿದರೆ ಮೂಳೆ ಸಮಸ್ಯೆಗಳು ಬೇಗ ಗುಣವಾಗುತ್ತದೆ. 13ನೇ ಪ್ರಶ್ನೆ, ಯಾವ ತರಕಾರಿ ಚರ್ಮವನ್ನು ಕಾಂತಿಯುತ ಮತ್ತು ಸುಂದರವಾಗಿರಿಸುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಕ್ಯಾಪ್ಸಿಕಮ್, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಚರ್ಮವನ್ನು ಕಾಂತಿಯುತ ಮತ್ತು ಸುಂದರವಾಗಿರಿಸುತ್ತದೆ. 14ನೇ ಪ್ರಶ್ನೆ, ಮೊಟ್ಟೆ ಯಾವ ವಿಟಮಿನ್ನ ಉತ್ತಮ ಆಹಾರ ಮೂಲವಾಗಿದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ ವಿಟಮಿನ್ ಡಿಯ ಉತ್ತಮ ಆಹಾರ ಮೂಲವಾಗಿದೆ. 15ನೇ ಪ್ರಶ್ನೆ, ದೇಹದಲ್ಲಿನ ಯಾವ ಕಾಯಿಲೆಗಳು ಮಾನವನಲ್ಲಿ ದೃಷ್ಟಿ ಮಂದವಾಗಲು ಕಾರಣವಾಗುತ್ತದೆ? ಆಪ್ಷನ್ ಎ ಕಾಮಾಲೆ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಡಿ ಲಿವರ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹದಲ್ಲಿ ಮಧುಮೇಹ ಕಾಯಿಲೆಗಳು ಮಾನವರಲ್ಲಿ ದೃಷ್ಟಿ ಮಂದವಾಗಲು ಕಾರಣವಾಗುತ್ತದೆ. 16ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಎಷ್ಟು ವಯಸ್ಸಿನವರೆಗೆ ರಕ್ತದಾನ ಮಾಡಬಹುದು? ಆಪ್ಷನ್ ಎ 60 ವರ್ಷ, ಆಪ್ಷನ್ ಬಿ 55 ವರ್ಷ, ಆಪ್ಷನ್ ಸಿ 50 ವರ್ಷ, ಆಪ್ಷನ್ ಡಿ 45 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ ಒಬ್ಬ ವ್ಯಕ್ತಿಯು 60 ವರ್ಷ ವಯಸ್ಸಿನವರೆಗೆ ರಕ್ತದಾನ ಮಾಡಬಹುದು. 17ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಲಿಂಪಿಕ್ಸ್ ಕ್ರೀಡೆಯಲ್ಲ? ಆಪ್ಷನ್ ಎ ಸ್ವಿಮ್ಮಿಂಗ್, ಆಪ್ಷನ್ ಬಿ ವಾಲಿಬಾಲ್, ಆಪ್ಷನ್ ಸಿ ಸೈಕ್ಲಿಂಗ್, ಆಪ್ಷನ್ ಡಿ ಕ್ರಿಕೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಕೆಟ್ ಒಲಿಂಪಿಕ್ ಕ್ರೀಡೆಯಲ್ಲ. 18ನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಇಳಿಕೆ, ಆಪ್ಷನ್ ಬಿ ಆಂಟಿ ಆಕ್ಸಿಡೆಂಟ್, ಆಪ್ಷನ್ ಸಿ ತ್ವರಿತ ಶಕ್ತಿ, ಆಪ್ಷನ್ ಡಿ ಬಿಪಿ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ತಿಂದರೆ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ ಸಿಗುತ್ತದೆ ಮತ್ತು ತ್ವರಿತ ಶಕ್ತಿ ಹೆಚ್ಚಾಗುತ್ತದೆ. 19ನೇ ಪ್ರಶ್ನೆ, ವಾಸ್ತುಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗುವುದನ್ನು ತಪ್ಪಿಸಬೇಕು? ಆಪ್ಷನ್ ಎ ಉತ್ತರ ದಿಕ್ಕು, ಆಪ್ಷನ್ ಬಿ ಪೂರ್ವ ದಿಕ್ಕು, ಆಪ್ಷನ್ ಸಿ ಪಶ್ಚಿಮ ದಿಕ್ಕು, ಆಪ್ಷನ್ ಡಿ ದಕ್ಷಿಣ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗುವುದನ್ನು ತಪ್ಪಿಸಬೇಕು. 20ನೇ ಪ್ರಶ್ನೆ, ಯಾವ ಬೆಳೆಯನ್ನು ವಾಣಿಜ್ಯ ಬೆಳೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಹತ್ತಿ, ಆಪ್ಷನ್ ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿಯನ್ನು ವಾಣಿಜ್ಯ ಬೆಳೆ ಎಂದು ಕರೆಯಲಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ
ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.